ಭಾಷೆ ಅಲ್ಲ ಬದುಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗೀಗ ವೀಡಿಯೋಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಮಗನ ಕಣ್ಕೊಂಬುದ್ರಲ್ಲೇ ಬ್ಯುಸಿ ಇರುತ್ತೆ. ಅವನಿಗೆ ಊಟ ತಿಂಡಿ ಹಾಗೆ ಈಗ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತು. ಅವ್ನ ಹಿಂದೆ ತಿರುಗಕ್ಕಾಗ್ತು. ನಾನು ಎಂಥ ಕೆಲಸ ಮಾಡೋದಾದರೂ ವೀಡಿಯೋ ಎಡಿಟ್ ಆಗಲಿ ಎಂತ ಮಾಡೋದಾದರೂ ಅವ್ನು ಮಲ್ಕೊಂಡ ಮೇಲೆ ನಾನು ಅವನು ಎದ್ದಿದ್ದಲ್ಲಿ ನಂಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಲಾಂಗ್ ವೀಡಿಯೋ ಈಗ ಜಾಸ್ತಿ ಬಿಡ್ತಿಲ್ಲ, ಬಟ್ ಶಾರ್ಟ್ ವೀಡಿಯೋ ಎಲ್ಲ ನಾನು ಬಿಡ್ತಿದ್ದೆ. ಬೇಕ್ರಿಯಲ್ಲಿ ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಂಬಿದ್ದಿತ್ತು, ಅದನ್ನೇ ತಗೊಂಡು ನಾವು ಸೀದಾ ಮಗನಿಗೆ ಒಂದು ಆಟ ಸಾಮಾನು ತಗೊಂಬ ಅಂದ್ಕೊಂಡು ಹೋಯ್ತು. ಅವನಿಗೆ ಈಗ 9 ಮಂತ್ಸ್ ಕಂಪ್ಲೀಟ್ ಆಯಿತು. ಸ್ವಲ್ಪ ಕ್ರಿಯೇಟಿವ್ ಇರಲಿ ಅಂದ್ಕೊಂಡು ಒಂದು ಆಟ ಸಾಮಾನು ತಗೊಂಡು ಅಲ್ಲಿಂದ ನಾವು ಸೀದಾ ಕೋಟೇಶ್ವರಕ್ಕೆ ಹೋಯ್ತು. ಹಾಗೆ ಸುನಿಯವ್ರ ಬೇಲ್ಪುರಿ, ನಾನೊಂದು ಮಸಾಲೆ ಪೂರಿ ತಿಂದೆ. ಅಲ್ಲೇ ಮಳೆ ಬಪ್ಪಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದು ರೈನ್ ಕೋಟ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಯ್ತು. ಮನೆಗೆ ಹೋದ ಕೂಡಲೇ ನನ್ನ ಮಗನಿಗೆ ಆಟ ಸಾಮಾನು ಕೊಡ್ತು. ಅವನಿಗೆ ಅದು ಹೊಸ್ತಾಗಿ ಕಂಡು ಅವನಿಗೆ ತುಂಬ ಖುಷಿ ಆಯಿತು. ಇದು ಜುಲೈ 26 ಸಂಡೇ ಬ್ಲಾಗ್. ಶನಿವಾರಿಗೆ ರಜೆ ಇದ್ದಿತ್ತು. ನಾನು ತುಂಬ ಟೈಮಿಂದ ಶನಿವಾರಿಗೆ ಹೇಳ್ತಿದ್ದೆ ಒಂದು ಹೊಸ ವಾರ್ಡ್ರೋಬ್ ತಗೊಂಡು. ಈಗ ಮಗನೂ ಆ್ಯಡ್ ಆಯ್ದಲ್ಲ, ನಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕಾಗ್ತು. ಹಾಗೆ ಕುಂದಾಪುರದಲ್ಲಿ ಒಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಜನನಿಯಲ್ಲಿ ಇಬ್ಬರು ಪಪ್ಸ್ ತಿಂತು. ಆಲ್ರೆಡಿ ಮಧ್ಯಾಹ್ನ ಆಗಿದ್ದಿತ್ತು. ಹಾಗೆ ನಾವು ವಾರ್ಡ್ರೋಬ್ ಕಾಂಬ ಅಂದ್ಕೊಂಡು ಹೋದ್ದು ಸೀದಾ ಕೋಣಿ ಬಸ್ರೂರು 3 ಕೈಲಿತ್ತಲ್ಲ, ದೇವಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್, ಅಲ್ಲಿಗೆ ಹೋಯ್ತು. ನಾನು ಈ ಶಾಪ್ ರೀಲ್ಸಲ್ಲೆಲ್ಲ ಕಾಣ್ತಿದ್ದೆ, ಹಾಗೆ ಚೆಕ್ ಮಾಡು ಅಂದ್ಕೊಂಡು ಇಬ್ಬರು ಹೋಯ್ತು. ನಾವೊಂದು 2-3 ಗಾಡ್ರೇಜ್ ಚೆಕ್ ಮಾಡಿದೆ. ನಂಗೆ ಇಷ್ಟ ಆಯಿತು, ಸ್ಪೇಸ್ ಎಲ್ಲ ಸುಮಾರು ಇದ್ದಿತ್ತು. ಪ್ರೈಸ್ ಕೇಂಡು ನಂಗೆ ಬೆಸ್ಟ್ ಅನಿಸ್ತು. ನಮ್ಗೆ ಬೇಕಾದ ಪ್ರೈಸಲ್ಲೇ ಅವ್ರು ಕೊಡ್ತರು. ಹಾಪಕ್ಕೆ ಹೆಂಗೆ ಹೋಯ್ದೆ ಅಂದ್ಕೊಂಡು ಮನೆಗೆ ಬೇಕಾಪುದು ಪ್ರತಿಯೊಂದು ಐಟಮು ಚೆಕ್ ಮಾಡಿದೆ. ವಾರ್ಡ್ರೋಬ್, ಬೆಡ್, ಫ್ರಿಜ್ಜೆಲ್ಲ ಅಂದ್ಕೊಂಡು. ನಂಗೊಂದು ಅಭ್ಯಾಸ, ಯಾವತ್ತು ಫರ್ನಿಚರ್ ಅಂಗಡಿಗೆ ಹೋದ್ರು ನನ್ನ ಮನೆ ಬೇಕಾಪು ಐಟಮ್ ಪ್ರತಿಯೊಂದು ಕಾಣ್ತೆ, ನಂಗೆ ಖುಷಿ ಆಗ್ಬೋದು. ಮುಂದಿನ ದಿನಗಳು ನಮ್ಮದು ಒಂದು ಡ್ರೀಮ್ ಹೌಸ್ ಅಂದೇಳಿ ಆತ್ತಲ್ಲ, ಅದನ್ನೆಲ್ಲ ನಾವು ಪರ್ಚೇಸ್ ನಂಗೆ ಅನ್ಸೋದು ಎಷ್ಟು ಬೇಕು ನಮ್ಮ ಡ್ರೀಮ್ ಹೌಸ್, ನಮ್ಮ ಮನೆ ಆಯ್ತು, ಇದನ್ನೆಲ್ಲ ಯಾವತ್ತು ತಗೊಂಬೋದು ಅಂದೇಳಿ ನಂಗೆ ಅನಿಸ್ತಿರತ್ತೆ. ಒಂದಲ್ಲ ಒಂದಿನ ಆಯ್ತು ನಾವು ಇದೆಲ್ಲ ಪರ್ಚೇಸ್ ಮಾಡುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಬೇಕ್ರಿಯಲ್ಲಿ ಜ್ಯೂಸ್ ಕುಡ್ಕೊಂಡು ಹಾಗೆ ಹೋತ ಮನೆಗೆ ಮಗನಿಗೆ ಚಾಕ್ಲೇಟ್ ತಗೊಂಡೋಗಿ ಕೊಡ್ತು. ಅದೇ ದಿನ ಸಂಜೆ ನಾವು ಬೀಚಿಗೆ ಹೋಯ್ತು. ನಾನು ಹೇಳ್ತಿದ್ದೀನಲ್ಲ, ಬೀಚ್ ನಮ್ಮಿಬ್ಬರು ಫೇವ್ರೆಟ್ ಪ್ಲೇಸ್ ಅಂದ್ಕೊಂಡು. ಮಳೆ ಇರಲಿಲ್ಲ, ಹಾಗಾಗಿ ಒಂದು ರೌಂಡ್ ಹೋಯ್ಬಪ್ಪ ಅಂದ್ಕೊಂಡು ಹೋಯ್ತು. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಡ್ತು ನಾವು. ಹಾಗೆ ಮನೆಗೆ ಹೊರಡೋತಿಗೆ ಸುನಿಯವರು ಇವತ್ತು ನಿಂಗೊಂದು ಸ್ಪೆಷಲ್ ಮಂಡಕ್ಕಿ ಉಪ್ಕರಿ ತಿನ್ನಿಸ್ತೆ ಅಂತ ಹೇಳಿ ಕರ್ಕೊಂಡವ್ರು. ಈ ಶಾಪು ಪೇಟೆ ವೆಂಕಟರಮಣ ದೇವಸ್ಥಾನದ ಎದುರೇ ಇತ್ತು. ಇವ್ರು 39 ವರ್ಷದಿಂದ ಈ ಶಾಪನ್ನು ನಡೆಸ್ತಿದ್ರಂಬ್ರು. ಮಂಡಕ್ಕಿಯಲ್ಲಿ ತುಂಬ ವೆರೈಟಿ ಉಪ್ಕರಿ ಸಿಕ್ಕತ್ತಿಲ್ಲ, ಗಡ್ಬಡ್ ಉಪ್ಕರಿ, ಚಕ್ಕುಲಿ ಉಪ್ಕರಿ ಅಂದ್ಕೊಂಡು ಒಂದು 4-5 ಬಗ್ಗೆ ವೆರೈಟಿ ಉಪ್ಕರಿ ಮಾಡಿ ಕೊಡ್ತಾರೆ. ನಾವು ಗಡ್ಬಡ್ ಉಪ್ಕರಿನ ಟೇಸ್ಟ್ ಕಾಮಂದಳಿ ತಕ್ಕಂತು. ರಿಯಲಿ ಹೇಳುತ್ತೆ, ಸ್ಪೈಸಿ ಸಕ್ಕತ್ತಿದ್ದಿತ್ತು. ಆ ಚಿರಿ ಮಳೆಗಂತೂ ಲೈಕ್ ಹತ್ತು ತಿಂಬಕ್ಕೆ. ನೀವು ಯಾರು ಆ ಸೈಡ್ ಹೋದಿದ್ರೆ ಮಿಸ್ ಮಾಡಿದೆ ಈ ಪ್ಲೇಸನ್ನು ವಿಸಿಟ್ ಮಾಡಿ, ಎಲ್ಲರೂ ಟೇಸ್ಟ್ ಹೆಂಗಿದ್ದಿತ್ತು ಅಂದ್ಕೊಂಡು ಕಮೆಂಟ್ ಮಾಡಿ. ಹತ್ರ ಬನ್ನಿ, ಹತ್ರ ಇದು ಆಗಸ್ಟ್ 2 ಸಂಡೇ ಬ್ಲಾಗ್. 3 ಜನ ರೆಡಿಯಾಗಿ ಹೊರಗೆ ಹೊರಡ್ತು. ಸುನಿಯವ್ರದ್ದೊಂದು ಪಾರ್ಸಲ್ ಇದ್ದಿತ್ತಂತ ಕುಂದಾಪುರದಲ್ಲ, ಹಾಗಾಗಿ ರೆಡಿಯಾಗಿ ಹೋಗಿ ತಗೊಂಡು ಬಪ್ಪ ಅಂದ್ಕೊಂಡು ಹೇಳ್ರ. ನನ್ನ ಮಗನ ಅಜ್ಜಿ ಮನೆಯಲ್ಲೇ ಬಿಟ್ಟು ಹೋದೆ, ಅಂತಕಂದ್ರೆ ಆ ದಿನ ಮಳೆ ಇದ್ದಿತ್ತು. ಪಾರ್ಸಲ್ ತಗೊಂಡು ನೆಕ್ಸ್ಟ್ ನಾವು ಮಗನಿಗೆ ಬಟ್ಟೆ ತಗೊಂಬ ಅಂದ್ಕೊಂಡು ಹೋಯ್ತು. ಕಾಟ್ ಸೆಟ್ ಥರ ಅವನಿಗೆ ಬೇಕಿದ್ದಿತ್ತು, ಹಾಗಾಗಿ ಅದ್ರ ಜೊತೆಗೆ ಬೇರೆ ಕೆಲಸನೂ ಇದ್ದಿತ್ತು. ಅದನ್ನು ಮುಗಿಸಿ ನೆಕ್ಸ್ಟ್ ನಾವು ಊಟಕ್ಕೆ ಸ್ವಾದಿಷ್ಟಕ್ಕೆ ಹೋಯ್ತು. ಆಲ್ರೆಡಿ ಮಧ್ಯಾಹ್ನ 1:30-2 ಗಂಟೆ ಆಗಿದ್ದಿತ್ತು. ಊಟಕ್ಕೆ ಎಲ್ಲಿಗೆ ಹೋಗ್ದಂದೇಳಿ ಡಿಸೈಡ್ ಮಾಡೋತ್ತಿಗೆ ನಾವು ತುಂಬ ಟೈಮ್ ಆಯಿತು. ನಾನು ಸುನಿಯವ್ರು ಹೊರಗಡೆ ಎಲ್ಲೂ ಊಟ ಮಾಡಿದೆ, ಹಾಗಾಗಿ ಸ್ವಾದಿಷ್ಟಕ್ಕೆ ಹೋಪ ಅಂದ್ಕೊಂಡು ಅಲ್ಲಿಗೆ ಹೋಯ್ತು. ಫಸ್ಟ್ ನಾವು ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡ್ತು. ಈ ಸೂಪ್ ನಮ್ಮಿಬ್ಬರಿಗೂ ಮಸ್ತ್ ಇಷ್ಟ. ಮಳೆ ಬಪ್ಪತ್ತಿಗಂತೂ ಸಖತ್ತಾತ ಆ ಸೂಪ್ ಕುಡಿಯೋಕ್ಕೆ. ನಂಗೆ ಸ್ವಾದಿಷ್ಟದಲ್ಲಿ ಎಲ್ಲ ಫುಡ್ಡು ಇಷ್ಟ ಆಯ್ತು. ಅದರಲ್ಲೂ ಮ್ಯಾಂಚೋ ಸೂಪ್ ಅಂತೂ ನನ್ನ ಫೇವ್ರೇಟ್. ಹಾಗೆ ಗ್ರಿಲ್ ಅದು ಕೂಡ ನಂಗೆ ಮಸ್ತ್ ಇಷ್ಟ. ನೆಕ್ಸ್ಟ್ ನಾವು ಬಿರಿಯಾನಿ ಕಾಂಬೋನ ಆರ್ಡ್ರ್ ಮಾಡ್ತು. ಬಿರಿಯಾನಿ, ಗ್ರಿಲ್ ಹಾಗೆ ಪೆಪ್ಸಿ ಇದ್ದಿತ್ತು. ನಾವು ಹೊರಗೆಲ್ಲರೂ ಹೋಟ್ಲಲ್ಲಿ ಊಟ ಮಾಡುತ್ತಂದ್ರೆ ನಾವು ಹೆಚ್ಚಾಗಿ ಸ್ವಾದಿಷ್ಟಕ್ಕೆ ಹೋಗ್ದು. ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ಲಾಸ್ಟ್ ಹೋದಂದರೆ ನಾನು ಬ್ರಹ್ಮಾವರ ಸ್ವಾದಿಷ್ಟ. ಅದು ಬಿಟ್ಟರೆ ನಾವು ಹೊರಗೆಲ್ಲೂ ಹೋಗಿಲ್ಲ ಊಟ ಮಾಡೋಕ್ಕೆ. ನಂಗೆ ಟೇಸ್ಟು ಅಷ್ಟೇ ಮಸ್ತ್ ಇಷ್ಟ ಆಯ್ತು ಅವರದ್ದು.
ಊಟ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಡ್ತು. ಇದು ಮಂಡೇ ಮಾಡೋದು ಬ್ಲಾಗ್, ಅಂದರೆ ನಿನ್ನೆ ಮಾಡೋದು ಬ್ಲಾಗ್. ಮಂಡೇ ಅಲ್ಲ, ಅದಕ್ಕೋಸ್ಕರ ಮಗನ ಕರ್ಕೊಂಡು ಸುನಿಯವ್ರ ಮನೆ ಹತ್ರನೇ ಹರಕೆ ಮಹಾಲಿಂಗೇಶ್ವರ ದೇವಸ್ಥಾನ ಅಂದ್ಕೊಂಡಿತ್ತು. ಇನ್ನೂ ಅಲ್ಲಿಗೆ ಮಗನ ಕರ್ಕೊಂಡು ಹೋಗಿಲ್ಲ. ಹಂಗೆ ನಿನ್ನೆ ಕರ್ಕೊಂಡು ಹೋಗಪ್ಪ ಅಂದ್ಕೊಂಡು ಹೇಳಿ ಕರ್ಕೊಂಡು ಹೋಯ್ತು. ಹಾಯ್ ಮಾಡೋಣ ಇಲ್ಲಿ ಕಾಣ ಹಾಗೆ ಹರಕೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೊತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಕ್ಲೋಸ್ ಆಗಿದ್ದಿತ್ತು. ಸೀದಾ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಯಿತು. ಅಲ್ಲಿ ಓಪನ್ ಇದ್ದಿತ್ತು, ದೇವ್ರ ದರ್ಶನ ಎಲ್ಲ ಒಳ್ಳೆ ಆಯಿತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.